ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನ್ಯಾಯಾಂಗ ಬಂಧನಕ್ಕೆ ಈಗ 14 ದಿನಗಳು ಕಳೆದಿದ್ದಾವೆ. ನ್ಯಾಯಾಂಗ ಬಂಧನ ಅವಧಿ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಇವತ್ತು ಇರುವಂಥ ಕುತೂಹಲ ಏನು ಅಂತ ಹೇಳಿದ್ರೆ, ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ ಅಂತೇಳಿ. ಅಂದರೆ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೋ, ಜಾಮೀನು ಸಿಗುತ್ತೋ, ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಮತ್ತೊಂದು ಕಡೆ ಇನ್ನೂ ಕೂಡ ದರ್ಶನ್ ಪರವಾದಂತಹ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ವೋ ಅನ್ನುವಂತಹ ಗೊಂದಲವೂ ಕೂಡ ಇದೆ. ಈ ನಡುವೆ ದರ್ಶನ್ ಪರ ವಕೀಲರಿಗೆ ದರ್ಶನ್ಗೆ ಜಾಮೀನು ಸಿಗೋದೇ ಡೌಟ್ ಇದೆಯಾ, ಅಥವಾ ಸಿಕ್ಕರೂ ಕೂಡ ಈಗ ಸಿಗೋದಿಲ್ಲ ಅನ್ನುವಂಥ ಅನುಮಾನ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರ ತಲೆಯಲ್ಲಿ ಓಡ್ತಾ ಇರೋದಂತೂ ಸ್ವಾಭಾವಿಕ. ಇನ್ನೊಂದಷ್ಟು ಜನ ಇಲ್ಲ, ದರ್ಶನ್ಗೆ ಇವತ್ತು ಜಾಮೀನು ಸಿಗುತ್ತೆ, ದರ್ಶನ್ ರಿಲೀಸ್ ಆಗ್ತಾರೆ ಅನ್ನುವಂತಹ ಖುಷಿಯಲ್ಲೂ ಕೂಡ ಇದ್ದಾರೆ. ಆದರೆ ಇವೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇದ್ದಾವೆ. ಆ ಎಲ್ಲ ಗೊಂದಲಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ಇವತ್ತು ಈ ಸ್ಟೋರಿಯಲ್ಲಿ ಮಾಡ್ತೀನಿ. ಅದಕ್ಕೋಸ್ಕರ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ, ದರ್ಶನ್ನು ನ್ಯಾಯಾಂಗ ಬಂಧನವನ್ನು ಎದುರಿಸೋಕ್ಕೆ ಶುರು ಮಾಡಿ ಬರೋಬ್ಬರಿ 14 ದಿನಗಳು ಆಯಿತು. ಕಳೆದ 25 ದಿನಗಳಿಂದ ದರ್ಶನ್ ಒಟ್ಟಾರೆ ಅರೆಸ್ಟ್ ಆಗಿ 25 ದಿನ ಆಯಿತು, ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ದರ್ಶನ್ಗೆ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಇದೆಯಲ್ಲ, ದೊಡ್ಡ ಉರುಳಾಗುವಂಥ ಎಲ್ಲ ಚಾನ್ಸಸ್ಗಳು ಸ್ಪಷ್ಟವಾಗಿ ಆರಂಭದಿಂದನೂ ಕೂಡ ಕಾಣಿಸ್ತಿತ್ತು. ಕಾರಣ ಇದೊಂದು ಕೊಲೆ ಪ್ರಕರಣ. ನಟ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ವಿಧಿಸಿದಂಥ 14 ದಿನಗಳ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯಗೊಳ್ಳಲಿದೆ. ಅಂದರೆ ಗುರುವಾರಕ್ಕೆ ಅಂತ್ಯಗೊಳ್ಳಲಿದೆ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಇಲ್ಲಿಗೆ ಕರ್ಕೊಂಡು ಬಂದು ಹಾಜರುಪಡಿಸುವಂಥದ್ದು ಒಂದು ಸೆಕ್ಯೂರಿಟಿ ರೀಸನ್ನು. ಮತ್ತೊಂದು, ಸಹಜವಾಗಿ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಮತ್ತೆ ಜನರ ಗುಂಪು ಸೇರುತ್ತೆ. ಅದು ಒಂದು ರೀತಿಯಲ್ಲಿ ಹಿಂಸೆ, ಮತ್ತೊಂದು ರೀತಿಯಲ್ಲಿ ಕಷ್ಟನೂ ಕೂಡ. ಸೊ ದಟ್ ಏನು ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನ್ಯಾಯಾಧೀಶರ ಮುಂದೆ ದರ್ಶನ್ನು ಮತ್ತು ಇತರ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ನಂತರ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿಯ ಹತ್ಯೆ ಕೇಸ್ನ ಸಂಬಂಧ ನಟ ದರ್ಶನ್ 3 ಬಾರಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು. ಜೂನ್ 11ರಂದು ರೇಣುಕಸ್ವಾಮಿಯ ಈ ಕೊಲೆ ಕೇಸ್ಗೆ ಸಂಬಂಧ ದರ್ಶನನ್ನು ಅರೆಸ್ಟ್ ಮಾಡ್ತಾರೆ. ಜೂನ್ 22ರಂದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ದರ್ಶನನ್ನು ಕಳಿಸಿಕೊಡ್ತಾರೆ. ಇಂದು ಈ 14 ದಿನಗಳ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇದೆ. ಸೊ ದಟ್ಟು ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ದರ್ಶನ್ಗೆ ಜಾಮೀನು ಸಿಕ್ಬಿಡುತ್ತಾ ಸರ್ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋದಾಗ, 24ನೇ ACMM ಕೋರ್ಟ್ನ ವಿಡಿಯೋ ಕಾನ್ಫರೆನ್ಸ್ನ ಹಾಲ್ನಲ್ಲಿ ಇವರನ್ನು ನಿಲ್ಲಿಸ್ತಾರೆ. ಅಂದರೆ ಈಗ 24ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋದರಿಂದ ಆ ವಿಡಿಯೋ ಕಾನ್ಫರೆನ್ಸಲ್ಲಿ ಇವರನ್ನು ಹಾಜರುಪಡಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿವರೆಗೂ ಕೂಡ ಸಲ್ಲಿಕೆ ಮಾಡಿಲ್ಲ ಅನ್ನೋದು ಸ್ಪಷ್ಟ. ಚಾರ್ಜ್ ಶೀಟು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಲಿ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಅತ್ತ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಗೆ 90 ದಿನಗಳ ಕಾಲಾವಕಾಶ ಇರುತ್ತೆ. ಹಾಗಾದರೆ ಯಾಕೆ ಚಾರ್ಜ್ ಶೀಟನ್ನು ಪೊಲೀಸರು ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಥವಾ ಸಲ್ಲಿಕೆ ಮಾಡಿಲ್ಲ ಅಂತಲೂ ಕೂಡ ಕೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ 1 ತಿಂಗಳು ಕೂಡ ಆಗಿಲ್ಲ. ಇನ್ನೂ ಕೂಡ 2 ತಿಂಗಳು ಕಾಲಾವಕಾಶ ಅವರಿಗಿದೆ. ಸೊ ದಟ್ಟು ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿ, ಅಂದರೆ ಪೊಲೀಸರ ತನಿಖೆಯ ಲೂಪ್ ಹೋಲ್ಸ್ ಎಲ್ಲೂ ಕೂಡ ಸಿಗಬಾರ್ದು. ಸೊ ದಟ್ ಅವರು ತುಂಬ ಕೇರ್ಫುಲ್ಲಾಗಿ ಇದನ್ನು ವಿಚಾರಣೆ ಮಾಡ್ತಾರೆ. ಹಾಗಾಗಿ ಎಲ್ಲ ಪಾಯಿಂಟ್ಸನ್ನು ಕೂಡ ಉಲ್ಲೇಖ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಇಲ್ಲಿ 17 ಜನರು ಕೂಡ ಇರೋದ್ರಿಂದ ಬಹುಶಃ ಒಂದು 500-600 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿ ಸುದೀರ್ಘವಾದಂಥ, ಅಂದರೆ ಪಿನ್ ಟು ಪಿನ್ ಮಾಹಿತಿಯನ್ನು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರಬೇಕಾಗ್ತದೆ ಕೋರ್ಟ್ಗೆ ಕೊಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಆ ಚಾರ್ಜ್ ಶೀಟನ್ನು ಇನ್ನೂ ಕೂಡ ಸಿದ್ಧಪಡಿಸಲಿಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ದರ್ಶನ್ಗೆ ಬೇಲ್ ಸಿಗೋದಿಲ್ವಾ ಅನ್ನುವಂಥ ಒಂದು ಅನುಮಾನ ಈಗ ಮೂಡೋದಕ್ಕೆ ಶುರುವಾಗಿದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಕೂಡ ದರ್ಶನ್ ಮತ್ತು ಇಡೀ ಗ್ಯಾಂಗ್, ಅಥವಾ ಈ ಕೇಸ್ ಅಂತಲ್ಲ ಬೇರೆ ಯಾವುದೇ ಕೇಸ್ ಆದರೂ ಕೂಡ ಇಂತಹ ಪ್ರಕರಣಗಳಲ್ಲಿ, ಯಾವುದು ಕೊಲೆ ಪ್ರಕರಣದಲ್ಲಿ ಬೇಲ್ ಅರ್ಜಿಗಳನ್ನು ಸಲ್ಲಿಕೆ ಮಾಡುವಂಥ ಚಾನ್ಸಸ್ಸು ತುಂಬ ಕಡಿಮೆ. ಕಾರಣ ಏನು ಅಂತ ಹೇಳಿದ್ರೆ, ಅದನ್ನು ರಿಜೆಕ್ಟ್ ಮಾಡುತ್ತೆ ಕೋರ್ಟ್ ಅನ್ನೋದು ಸ್ಪಷ್ಟ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಒಂದು ವೇಳೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಲ್ಲಿ ಚಾರ್ಜ್ ಶೀಟ್ಗೂ ಮುನ್ನ ಕೊಲೆ ಕೇಸ್ನಲ್ಲಿ ಬೇಲ್ ಆಗೋದಿಲ್ಲ. ಅಲ್ಲದೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಕೊಲೆ ಕೇಸ್ಗೆ ಬೇಲ್ ನೀಡುವುದು ತೀರಾ ಕಡಿಮೆ.
ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆಗೆ ACMM ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿನ ಸಲ್ಲಿಕೆ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ನಿರ್ಧಾರ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಒಂದು ವೇಳೆ ACMM ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆದರೆ ಆಗ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಬಟ್ ಅದು ಯಾವಾಗ? ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ. ಪೊಲೀಸರು ಸದ್ಯಕ್ಕಂತೂ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಚಾನ್ಸಸ್ ತುಂಬ ವಿರಳ ಅಂತೇಳಿ ಕಾಣಿಸ್ತಿದೆ. ಕಾರಣವೂ ಕೂಡ ಇದೆ. ಪೊಲೀಸರಿಗೂ ಕೂಡ ಇದೊಂದು ದೊಡ್ಡ ರೆಕಾರ್ಡ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ಲು ಈ ಕೇಸ್ನಲ್ಲಿ, ಯಾವುದು ದರ್ಶನ್ನ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಂಥ ಪೊಲೀಸರು ಇಷ್ಟು ದಿನಗಳ ಕಾಲ ದರ್ಶನನ್ನು ಜೈಲಿನಲ್ಲಿ ಇರಿಸಿದ್ರು ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ದಟ್ಟು ಅದೊಂದು ಹೆಗ್ಗಳಿಕೆ. ಹೀಗಾಗಿ ಏನು ಮಾಡ್ತಿದ್ದಾರೆ, ಡಿಲೇ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತಕ್ಷಣಕ್ಕೆ ಜಾಮೀನನ್ನು ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಆಮೇಲೆ ಒಂದು ಕೋರ್ಟು, ನ್ಯಾಯಾಧಿಕರಣ, ನ್ಯಾಯ, ಆಮೇಲೆ ಕಾನೂನು, ಇದ್ರ ಮೇಲೆ ಭಯ ಸಹಜವಾಗಿ ಜನರಿಗಿರಬೇಕು. ಹೀಗಾಗಿ ತಕ್ಷಣಕ್ಕೆ ಕೋರ್ಟ್ ಯಾವತ್ತೂ ಕೂಡ ಜಾಮೀನನ್ನು ಕೊಡೋದಿಲ್ಲ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಇಲ್ಲಿ ತುಂಬ ಸೀರಿಯಸ್ ಇಶ್ಯೂಗಳು ಇದ್ದಾವೆ. ಏನು, ಸಾಕ್ಷಿ ನಾಶವನ್ನು ಆಲ್ರೆಡಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಅನುಮಾನ ಅಲ್ಲ, ಆಲ್ರೆಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ದಟ್ ಏನು ಮಾಡುತ್ತೆ, ಕೋರ್ಟು ಇದನ್ನು ಮೇಜರಾಗಿ ಕನ್ಸಿಡರ್ ಮಾಡುತ್ತೆ. ಇವರನ್ನು ಬೇಲ್ ಕೊಟ್ಟು ಹೊರಗಡೆ ಕಳಿಸಿದರೆ ಇನ್ನಷ್ಟು ಹಿಂಸೆಯನ್ನು ಕೊಡ್ಬೋದು ಸಾಕ್ಷಿಗಳಿಗೆ, ಮತ್ತು ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನುವಂತಹ ಒಂದು ಮಾತನ್ನು ಸಹಜವಾಗಿ ಹೇಳೋದ್ರಿಂದ, ಆಮೇಲೆ ಅಂಥ ಪ್ರಯತ್ನಗಳು ಕೂಡ ನಡೆಯೋದ್ರಿಂದ ಬೇಡ, ಸವಸನೆ ಬೇಡ, ಯಾಕೆ ಸುಮ್ಮನೆ ಅವರಿಗೆ ಜಾಮೀನನ್ನು ಕೊಡೋದು ಅಂತ ಹೇಳಿಬಿಟ್ಟು ಜಾಮೀನನ್ನು ವಜಾ ಮಾಡಿ ಅಂತ ಹೇಳಿಬಿಟ್ಟು APP ಕೂಡ ಇಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ಅದನ್ನು ಕೂಡ ಕನ್ಸಿಡರೇಷನ್ಗೆ ತೆಗೆದುಕೊಂಡು ಈ ಜಾಮೀನು ಅರ್ಜಿಗಳನ್ನು ವಜಾ ಮಾಡುವಂಥ ಚಾನ್ಸಸ್ಸು ದೊಡ್ಡ ಮಟ್ಟದಲ್ಲಿ ಇರ್ತದೆ, ಒಂದು ಭಾಗ. ಇನ್ನು ಎರಡನೇ ಭಾಗವನ್ನು ನೋಡೋದಾದರೆ, ಇಲ್ಲಿ ವಕೀಲರು ಕೂಡ ತುಂಬ ಅಳೆದು ತೂಗಿ ಈ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸುಮ್ಮನೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋಕ್ಕೆ ಸಾಧ್ಯವಿಲ್ಲ, ಬೇರೆ ಪ್ರಕರಣದಲ್ಲಿ ಸಲ್ಲಿಸಿದ ಹಾಗೆ. ಆನಂತರ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನೇ ಇದ್ದರೂ ಕೂಡ ವಕೀಲರು ಮತ್ತು ಸಾಕ್ಷಿಗಳು ಮತ್ತು ನ್ಯಾಯಾಧೀಶರ ನಡುವೆ ಇರುವಂತಹ ಒಂದು ಸಂವಹನ, ಅಂದರೆ ವಕೀಲರು ಯಾವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೋ ಅದರ ಬೇಸಿಸ್ನಲ್ಲಿ ಇಲ್ಲಿ ಪ್ರತಿವಾದ, ವಾದ ಎರಡೂ ಕೂಡ ಆಲಿಸಿದಂಥ ನ್ಯಾಯಾಧೀಶರು ಕೊನೆಗೆ ಜಾಮೀನು ಅರ್ಜಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಏನಾಗುತ್ತೆ, ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪ್ರಕರಣಗಳಲ್ಲಿ, ಅದು ಕೂಡ ಗಂಭೀರ ಪ್ರಕರಣಗಳಲ್ಲಿ, ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಇಮಿಡಿಯೇಟ್ಲಿ ಜಾಮೀನು ಸಿಗೋದಿಲ್ಲ. ಸೊ ದಟ್ಟು ಮಿನಿಮಮ್ ಇನ್ನೂ ಕೂಡ 1 ತಿಂಗಳು ದರ್ಶನ್ ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಯಾರೋ ವಕೀಲರು ಕೂಡ ಮುಂದಾಗೋದಿಲ್ಲ. ಸಲ್ಲಿಕೆ ಮಾಡಿದ್ರೂ ರಿಜೆಕ್ಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತಲ್ಲ, ಸುಮ್ಮನೆ ಯಾಕೆ ಶೇಪ್ ಔಟು ಅಂತೇಳಿ ಮಾಡೋದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಕಾಯಿಸ್ತಾರೆ. ಯಾಕಂತ ಹೇಳಿದ್ರೆ ಹೇಳ್ತಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಇನ್ನೂ ಕೂಡ ಆಗಿಲ್ಲ, ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ, ಈಗಲೇ ರಿಲೀಸ್ ಮಾಡಿದ್ರೆ ಮತ್ತು ಪ್ರಭಾವವನ್ನು ಬೀರ್ತಾರೆ, ಬೇಡ ಅಂತಲೂ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ಪೋಸ್ಟ್ಪೋನ್ ಆಗಿ ಕೊನೆಗೆ ಇಲ್ಲ ಬೇಡ ಅಂತ ಹೇಳಿಬಿಟ್ಟು ಅಂತಿಮವಾಗಿ ಜಾಮೀನನ್ನು ಕೊಡಬಾರ್ದು ಅನ್ನೋದನ್ನು ಕೋರ್ಟು ನಿರ್ಧರಿಸುತ್ತೆ. ಜಾಮೀನು ಅರ್ಜಿಯನ್ನು ಸಲ್ಲಿಸಿದರೆ ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೊಡುವಂಥದ್ದು ನಿರಾಕರಣೆ ಆಯಿತು ಅಂತ ಹೇಳಿದ್ರೆ ಆಗ ಹೈಕೋರ್ಟ್ಗೆ ಹೋಗುವಂಥ ಅವಕಾಶ ಇರ್ತದೆ. ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಯಿತು ಅಂತ ಹೇಳಿದ್ರೆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ದೊಡ್ಡ ಕೋರ್ಟ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಕೆಳಹಂತದ ನ್ಯಾಯಾಲಯದಿಂದನೇ ಮೇಲೆ ಹೋಗಬೇಕಾಗ್ತದೆ. ಅದು ಕೂಡ ಒಂದು ಗಮನಿಸಬೇಕಾಗಿರುವಂಥ ಅಂಶ. ಬಟ್ ದರ್ಶನ್ ಪರವಾದಂಥ ವಕೀಲರ ಟೀಮ್ನಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಎಷ್ಟೇ ಘಟಾನುಘಟಿಗಳು ಇದ್ದರೂ ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ಕಾನೂನನ್ನು ತಿಳಿದವರು ಇರಬಹುದೇ ಹೊರತು ಕಾನೂನಿಗಿಂತ ದೊಡ್ಡವರು ಯಾರೂ ಕೂಡ ಇರಲಿಕ್ಕಿಲ್ಲ. ಸೊ ದಟ್ಟು ಈ ನಿಟ್ಟಿನಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದು ಮಾತ್ರ ಕಟು ವಾಸ್ತವ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಈ ಇಡೀ ಬೆಳವಣಿಗೆಗಳ ಬಗ್ಗೆ ನಿಮ್ಮ ನಿರೀಕ್ಷೆಯಲ್ಲಿ ಇವತ್ತು ದರ್ಶನ್ಗೆ ಜಾಮೀನು ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ರಾ? ನೀವು ಹಾಗೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ, ಏನು ಅಂದ್ಕೊಂಡಿದ್ರಿ ಅಂಥೇಳಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.